70s ಸ್ಟಾರ್ಟ್ ಮಾಡೋದು ಎಗ್ ಪ್ರೊಡಕ್ಷನ್ ಬಗ್ಗೆ ಜಾಸ್ತಿ ಒತ್ತು ಕೊಡಲಿಕ್ಕೆ. ಆಮೇಲೆ ಒಳ್ಳೊಳ್ಳೆ ಮೊಟ್ಟೆ ಕೋಳಿಗಳನ್ನ ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ಅವುಗಳನ್ನ ಬೆಳವಣಿಗೆ ಮಾಡಿ ರೈತರಿಗೆ ಕೊಡ್ಕೊಂಡು ದೊಡ್ಡ ದೊಡ್ಡ ಫಾರ್ಮರ್ಸ್. ಈಗ ಲೇಯರ್ಸ್ ಅಂತ ತಕ್ಷಣ ಇನ್ವೆಸ್ಟ್ಮೆಂಟ್ ಜಾಸ್ತಿ. ನೀವು 10,000 20,000 ಕೋಳಿ ಫಾರ್ಮ್ ಅಂದ್ರೆ ಏನೋ ಕೊಟ್ಟಲ್ಲ, ಮಿನಿಮಮ್ 1 ಲಕ್ಷ 2 ಲಕ್ಷ ಇರಬೇಕು ಅದು ಲೇಯರ್ಸ್. ಬ್ರಾಯ್ಲರ್ಸ್ ಎಲ್ಲ 5 ರಿಂದ 10 ಸಾವಿರ. ಅದೇ ನಾವು ನೆಕ್ಸ್ಟ್ 1980s ಬಂದಾಗ ಬ್ರಾಯ್ಲರ್ ಪ್ರೊಡಕ್ಷನ್ ಬಗ್ಗೆ ಒತ್ತು ಕೊಡ್ತಾ ಹೋದ್ರು, ಅದು ಮಾಂಸದ ಕೋಳಿ ಬಗ್ಗೆ. ನೀವು ಚಿಕನ್ 65 ಅಂತ ಕೇಳಿದ್ದೀರಾ. ಏನು ಚಿಕನ್ 65 ಅಂದರೆ ಹೋಟ್ಲಿಗೆ ಹೋಗಿ ಚಿಕನ್ 65 ಕೊಡಿ ಅಂತ ಆರ್ಡರ್ ಮಾಡ್ತೀರಾ. ಯಾಕೆ ಅದು ಚಿಕನ್ 65 ಅಂತ ಬಂತು ಹೆಸರು? ಯಾರಾದರೂ ಈಗ ಚಿಕನ್ 65 ಎಲ್ಲರೂ ಆರ್ಡರ್ ಮಾಡಿ ಅಂತ ಮೆನು ಕಾರ್ಡಲ್ಲಿ ಇರುತ್ತೆ, ಚಿಕನ್ 65 ಅಂತ ಇರುತ್ತೆ. ಯಾಕೆ ಚಿಕನ್ 65 ಅಂತ ಹೆಸರಿಟ್ಟರು? ಹೆಣ್ಮಕ್ಳು ಯಾರು ಮೊದಲೇನಾಗೋದು ಬ್ರಾಯ್ಲರ್ ಕೋಳಿಗಳು ಅದು ಮಾರ್ಕೆಟ್ ಏಜಿಗೆ ಬರಲಿಕ್ಕೆ ಅಂದರೆ ನೀವು ಕಟ್ ಮಾಡಬೇಕು ಅಂತಂದರೆ 65 ದಿವಸ ಆದ ನಂತರ 2.25 kg ತೂಕ ಬರ್ತಿತ್ತು. 2.25 kg ತೂಕ ಬಂದಮೇಲೆ ಅದನ್ನ ಸ್ಲಾಟಿಗೆ ಹೋಗ್ತಿತ್ತು, ಅಂದರೆ ಕಟಾಗಿ ಹೋಗ್ತಿತ್ತು. ಆ 65 ದಿವಸಕ್ಕೆ ಬರ್ತಾ ಇತ್ತಲ್ಲ ಕಟಾವಿಗೆ, ಅದಕ್ಕೋಸ್ಕರ ಚಿಕನ್ 65 ಅಂತ ಇತ್ತು. ಈಗ ಎಷ್ಟು ಇಡಬೇಕು? ಈಗ ಚಿಕನ್ 35 ಅಂತ ಇಡಬೇಕು. ಯಾರಿಗೂ ಗೊತ್ತಿಲ್ಲ. ಇಟ್ಟರೆ ಅದನ್ನು ಹೊಸ ಇದು ಅಂತ ಜನ ಆರ್ಡರ್ ಮಾಡ್ತಾರೆ. ಇದು ಒಂದು ಇದು ಏನಂತೀವಿ ಮಾರ್ಕೆಟಿಂಗ್ ಇದು. ಯಾರು ಅಂಗಡಿಗಳು ಮಾಡೋಂಥ ಹೋಟೆಲ್ ಮಾಡೋದಂಥ ಚಿಕನ್ ಸ್ಟಾಲ್ಗಳು ಮಾಡೋ ಚಿಕನ್ 35 ಅಂತ ಕೇಳ್ತೀವಿ. ಏನು ಚಿಕನ್ 65 ಚಿಕನ್ 35 ಅಂತೇಳಿ. ಸೊ ಚಿಕನ್ 35 ಅಂತ ಇಟ್ಟರು ಕೂಡ ತಪ್ಪಲ್ಲ. ಅಂದರೆ 35 ದಿವಸಕ್ಕೆ ನಿಮಗೆ 2.25 kg ತೂಕ ಬರುತ್ತೆ. ಅರ್ಥಾಯ್ತಲ್ಲ? ಇದು ಯಾಕೆ ಹೇಳ್ತೀನಿ, ಇದು ಒಂದು ಇದು ಇಂಡಸ್ಟ್ರಿ ಇದು ಏನಂತೀವಿ ಎಂಟರ್ಪ್ರಿನರ್ಶಿಪ್ ಕಾನ್ಸೆಪ್ಟು. ಶಿವಮೊಗ್ಗದಲ್ಲಿ ಹಿಂಗೆ ಆಯ್ತು ಸರಿ. ಈಗ ನಾವು ಅದರಲ್ಲಿ ಹೋಟ್ಲಿಗೆ ಹೋದರೆ ಒಂದು 4-5 ಜನ ಹೋದ್ರೆ ಒಂದು ತಿಂಡಿ ಹೇಳಲ್ಲ. ನಾನು ಒಂದು ಮಸಾಲೆ ದೋಸೆ ಹೇಳೋದು, ಇನ್ನೊಬ್ರು ಖಾಲಿ ದೋಸೆ, ಒಬ್ಬರು ಈರುಳ್ಳಿ ದೋಸೆ, ಒಬ್ಬರು ಸೆಟ್ ದೋಸೆ. ಮಥುರಾ ಪ್ಯಾರಡೈಸಿಗೆ ಹೋಗಿದ್ದು. ಈಗ ಹೇಳೋದು 20 ವರ್ಷ ಕೆಳಗೆ 25 ವರ್ಷ ಕೆಳಗೆ. ಅವರು ಹೋಟ್ಲು ಇವರು ಮಥುರಾ ಪ್ಯಾರಡೈಸ್ ಓನರು ಅಂತ ಗೋಪಿನಾಥ್ ಅಂತೇಳಿ. ಅವ್ರು ಏನು ಮಾಡಿದ್ರು, ಒಂದ್ಸರಿ ನೋಡಿ ಯಾಕೆ ಎಲ್ಲ ದೋಸೆ ಇಲ್ಲ ಒಂದೇ ಟೇಸ್ಟ್ ನಮಗೆ ತಿನ್ನಂಗಲ್ಲ, ಎಲ್ಲರೂ ಒಂದೊಂದು ದೋಸೆ ಹೇಳಿದ್ರೆ ಈರುಳ್ಳಿ ದೋಸೆ ತಿನ್ನಂಗೆ ಹೋಗುತ್ತೆ, ಸೆಟ್ ದೋಸೆ. ನೀವು ನಂಬ್ತಿರಲ್ಲ, ಅದ್ರ ಬಿಟ್ಟು ಒಂದು ವಾರ ಬಿಟ್ಟು ಹೋದರೆ ಮಿನಿ ದೋಸೆ ಅಂತ ಒಂದು ಹೊಸದಾಗೆ 80 ರೂಪಾಯಿ ಇಟ್ಟಿದ್ರು. ಏನಂದ್ರೆ ಒಂದು ಸ್ಮಾಲ್ ಈರುಳ್ಳಿ ದೋಸೆ, ಒಂದು ಸೆಟ್ ದೋಸೆ, ಖಾಲಿ ದೋಸೆ, ಎಲ್ಲ ಅದು ಎಂಟರ್ಪ್ರಿನರ್ಶಿಪ್ ಇರ್ತಕ್ಕಂಥ ಒಂದು ಕಲೆ. 80 ನಾವು ಇಲ್ಲಿ ಎಲ್ಲರೂ ತಗೊಂಡಿದ್ವಲ್ಲ, ಅವರು ಒಂದು 80 ರೂಪಾಯಿ ಪ್ಲೇಟ್ ಇಟ್ಬಿಟ್ಟು ಎಲ್ಲ ಥರದ ದೋಸೆಗಳು. ಅದು ಎಷ್ಟು ಬ್ರ್ಯಾಂಡ್ ಆಯಿತು ಅಂದರೆ ಮಥುರಾ ಪ್ಯಾರಡೈಸ್ಗೆ ದೋಸೆ ತಿನ್ನಕ್ಕೆ ಹೋಗೋರು ಎಲ್ಲರೂ. ಇವತ್ತು ಇದೆಲ್ಲ ಗೊತ್ತಿಲ್ಲ, ಹೋಟ್ಲು ಬೇರೆ ಯಾರು ಕೊಟ್ಟರು ಮ್ಯಾನೇಜ್ಮೆಂಟು ಆ ಥರ. ಹಾಗೆ ಚಿಕನ್ 35 ಅಂತ ಇಟ್ಟರು ಕೂಡ ಯಾಕೆ ಅಂತಂದರೆ ಇದು ಹೇಳುತ್ತೆ 35 ದಿವಸಕ್ಕೆ ನಿಮಗೆ ಮಾರ್ಕೆಟಿಂಗ್ ಬರುತ್ತೆ. ಆಯ್ತಾ? ಇದು 80ರಲ್ಲಿ ಆಯ್ತು. ನೆಕ್ಸ್ಟ್ ಏನಾಯಿತು, 90sಲ್ಲಿ ಇಂಟಿಗ್ರೇಷನ್ ಅನ್ನೋ ಕಾನ್ಸೆಪ್ಟ್ ಬಂತು. ಇಂಟಿಗ್ರೇಷನ್ ಅಂದರೆ ಏನಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಈಗ ಮೊದಲೆಲ್ಲ ಏನಾಗೋದು, ಯಾರೋ ಒಬ್ಬ ಆ್ಯಕ್ಚುಲಿ ಇರ್ತಿತ್ತು, ಅವ್ನು ಮರಿ ಕೊಡ್ತಿದ್ದ, ಇನ್ನೊಬ್ಬ ಫೀಡ್ ಇಂಡಸ್ಟ್ರಿ ಅವ್ರು ಅವ್ನು ಫೀಡ್ ಕೊಡೋಣ, ಇನ್ನೊಂದು ಕಡೆ ಹೋಗಿ ವ್ಯಾಕ್ಸಿನ್ ತಗೊಂಡ್ಬರ್ತಿದ್ವಿ, ಇನ್ನೊಂದು ಕಡೆ ಮೆಡಿಸಿನ್ಸ್ ತರ್ತಿದ್ವಿ. ನಿಮ್ಮದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಎತ್ತಾಕ್ಬಾರ್ದು. ಮರಿ ಸತ್ತೋಯ್ತು ಅಂದರೆ ನಮ್ಮದು ಮರಿ ತುಂಬ ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಹೇಳೋಣ, ಫೀಡ್ ಮಿಲ್ಲ ನಮ್ಮ ಫೀಡ್ ಚಂದೇನು ತಪ್ಪಿರಬೇಕು, ವ್ಯಾಕ್ಸಿನ್ ಏನಾದ್ರು ತಪ್ಪಿರ್ಬೇಕು. ಹಿಂಗಾಗಿ ಏನಾಯ್ತು, ಕೋಳಿ ಫಾರ್ಮ್ಗಳು ಎಲ್ಲ ಮುಚ್ಕೊಂತವು. 2,000 3,000 ಕೆಲವರೆಲ್ಲ ಕೋಳಿ ಹೋದನೇ ವರ್ಷ ಇಲ್ಲಪ್ಪ ಲಾಸ್ ಆಗೋದು, ಒಂದೇ ಸೇರಿ 10,000 ಕೋಳಿ ಸುತ್ತೋಗ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಹೋಯ್ತು, ಕ್ಲೋಸ್ ಮಾಡ್ಬಿಟ್ಟೆ. ಅವಾಗ ಏನಾಯ್ತು, ಇಂಟಿಗ್ರೇಷನ್ ಬಂತು. ಇಂಟಿಗ್ರೇಷನ್ ಕಾನ್ಸೆಪ್ಟ್ ಏನಾಯಿತು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಅವ್ರದ್ದೇ ಆ್ಯಕ್ಚುಲಿ ಅವ್ರದ್ದೇ ಫೀಡ್ ಮಿಲ್ಲು, ಅವ್ರದ್ದೇ ಮೆಡಿಸಿನ್, ಅವ್ರದ್ದೇ ವ್ಯಾಕ್ಸಿನ್. ನಿಮ್ದೇನು ಒಂದು ಶೆಡ್ ಕಟ್ಕೊಂಡ್ಬಿಟ್ಟು ಲೇಬರ್ ನಿಮ್ಮದು, ಎಲೆಕ್ಟ್ರಿಸಿಟಿ ನಿಮ್ಮದು, ಇದು ಶೆಡ್, ಕೋಳಿ ಮರಿನೂ ಅವರೇ ಕೊಡೋದು ದಿವಸದ್ದು, ಮೆಡಿಸಿನ್ನು, ವ್ಯಾಕ್ಸಿನ್ನು, ಫೀಡ್ ಎಲ್ಲ. ಮತ್ತು 35-40 ದಿವಸ ಆದ ತಕ್ಷಣ ಅವರೇ ಅದನ್ನು ಮಾರ್ಕೆಟಿಂಗ್ ಪೂರ್ತಿ. ನಿಮಗೆ ಒಂದು ಕೋಳಿಗೆ 1 kg ತೂಕಕ್ಕೆ ಇಷ್ಟು ಪ್ರಾಫಿಟ್. ಇವತ್ತಿನ ದಿವಸ 8ರಿಂದ 10 ರೂಪಾಯಿ ಇದೆ 1 kg. ಅಲ್ಲಿ ನೀವು 10,000 ಕೋಳಿ ಸಾಕಿದ್ದೀರಾ ಅಂದರೆ 22 kgನೇ ಬರಲಿ ಯಾವ್ಯಾವ. ಎಷ್ಟಾಯ್ತು ಅಲ್ಲಿಗೆ ಒಂದು ಕೋಳಿಗೆ 20 ರೂಪಾಯಿ. 10,000 ಕೋಳಿಗೆ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಇನ್ಕಮ್ ನಿಮಗೆ ಒಂದು ಬ್ಯಾಚಲ್ಲಿ ಸಿಗುತ್ತೆ. ಅದನ್ನು ನಿಮ್ಮದೇನು ಎಲೆಕ್ಟ್ರಿಸಿಟಿ, ಬ್ರೂಡಿಂಗು, ಲೇಬರ್ ಮೇಂಟೆನೆನ್ಸ್, ಅದು ಇದು ನಿಮ್ಮ ಖರ್ಚು ಒಂದು 50,000 ತೆಗಿ. ಒಂದು ಬ್ಯಾಚಲ್ಲಿ 1.5 ಲಕ್ಷ ರೂಪಾಯಿ ಉಳಿಯುತ್ತೆ. ಅಂಥದ್ದು 5 ಬ್ಯಾಚ್ ಕೊಡ್ತಾರೆ. ಇದು ಇಂಟಿಗ್ರೇಷನ್ ಬಂತು. ಆ ಇಂಟಿಗ್ರೇಷನ್ ಬಂದಾಗ ಏನಾಯಿತು, ಮಾಸ್ ಪ್ರೊಡಕ್ಷನ್ ಅಂದರೆ ನಮ್ಮ ಕೋಳಿ ಒಳಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಯ್ತು. ಮೊದಲು ನಿಮಗೆ ಕೋಳಿ ಸಿಗ್ತಿರಲ್ಲ, ಬರೀ ದೊಡ್ಡ ದೊಡ್ಡ ಸಿಟಿಗಳು ಸಿಗೋದು. ಹಳ್ಳಿಗಳಿಗೆ ಎಲ್ಲರೂ ಕೂಡ 100ಕ್ಕೆ 80 ಭಾಗ ನಾಟಿ ಕೋಳಿ ಮೇಲೆ ಡಿಪೆಂಡ್ ಆಗೋದು. ಬ್ರಾಯ್ಲರ್ಸ್ ಸಿಗ್ತಾರೆ. ಈಗ ಎಲ್ಲ ಕಡೆ ಹೋದ್ರೂ ಕೂಡ ಅಟ್ಲೀಸ್ಟ್ ಹೋಗ್ಲಿ ಲೆವೆಲಲ್ಲೂ ಕೂಡ ನಿಮಗೆ ಬ್ರಾಯ್ಲರ್ ಮೀಟ್ ಸಿಗುತ್ತೆ. ಯಾಕೆ ಅಂತಂದರೆ 90ನೇ ಇಸ್ವಿಯಿಂದ ಇತ್ತಲಾಗೆ ಈ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಯಾವುದು ಕಾಂಟ್ರಾಕ್ಟ್ ಫಾರ್ಮಿಂಗು ಜಾಸ್ತಿ ಆಗ್ತಾ ಬಂತು. ಇದಾದ ನಂತರ ಪ್ರೊಡಕ್ಷನ್ ಜಾಸ್ತಿ. ಇಲ್ಲೇನಾಯ್ತು, ಫಾರ್ ಎಕ್ಸಾಂಪಲ್ ಈಗ ನೀವು 1,000 ಕೋಳಿ ಸಾಕಿರ್ತೀರ,
1,000 ಕೋಳಿ ಏನೋ ಕಾಯಿಲೆ ಬರುತ್ತೆ, ಒಂದು ಜೆಂಟಾಮೆಸಿನ್ ಇಂಜೆಕ್ಷನ್ ತರ್ತೀರ, ಒಂದು 100 ml ವೈರ್ ತರ್ತೀರಿ, ಒಂದು ವೈರ್ ಬೇಕಾದ್ರೆ ಒಂದು ಬಾಟ್ಲ್ ಅಂತ ಇರ್ತೀರಿ, ಒಂದು ಬಾಟ್ಲಿ 150 ರೂಪಾಯಿ ಕೊಡ್ತೀರ. ಪ್ರೊಡಕ್ಷನ್ ಕಾಸ್ಟ್ ನೀವು 150 ರೂಪಾಯಿ. ಅದೇ ನೀವು ಕಂಪ್ನಿಲಿ ಏನಾಗುತ್ತೆ, ಇಂಟಿಗ್ರೇಷನ್ ಕಂಪ್ನಿಲಿ 1000 ಲಕ್ಷಾಂತರ ಕೋಳಿ ಇರುತ್ತೆ. ಅವರು ಒಂದು ಬಾಟ್ಲು ಪ್ರೊಡ್ಯೂಸ್ ಮಾಡೋ ಕಡೆಗೆ 100 ಬಾಟ್ಲಿನ ಅದೇ ಕಾಸ್ಟಲ್ಲಿ ಪ್ರೊಡ್ಯೂಸ್ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ ಹೇಳೋದು? ಫೀಡ್ ನೀವು 1,000 ಕೋಳಿ ಫೀಡ್ ಪ್ರಿಪೇರ್ ಮಾಡಲಿಕ್ಕೆ ಮೆಕ್ಕೆಜೋಳ, ಸೋಯಾಬೀನ್ ಎಲ್ಲ ತರೋದಕ್ಕೂ 10,000 ಕೋಳಿ ಪ್ರಿಪೇರ್ ಮಾಡಲಿಕ್ಕೆ ತರೋದು ಜಾಸ್ತಿ ತಂದಾಗ ಏನಾಗುತ್ತೆ ಕ್ವಾಂಟಿಟಿ, ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಇಲ್ಲೇನಾಯಿತು, ಪೌಲ್ಟ್ರಿ ಒಳಗೆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಯಿತು. ಅದೇ ಥರ ಕನ್ಸ್ಯೂಮರ್ಸಿಗೆ ಒಳ್ಳೆ ರೇಟಲ್ಲಿ ಚಿಕನ್ ಸಿಗಂಗಾಗ್ತದೆ. ಆಯಿತಾ? ಇದು ಒಂದು ಪ್ಲಸ್ ಪಾಯಿಂಟ್ ಇಂಟಿಗ್ರೇಷನ್. ಇದೇ ಕಾನ್ಸೆಪ್ಟನ್ನು ಅಗ್ರಿಕಲ್ಚರಲ್ಲಿ ಕೂಡ ತರಬೇಕು ಅಂತೇಳಿ ಈಗ ನೀವು ಲಾಸ್ಟ್ ಒಂದು 3-4 ವರ್ಷದ ಕೆಳಗಡೆ ನೋಡಿದ್ದೀರ, ಡೆಲ್ಲಿ ಸರೌಂಡಿಂಗಲ್ಲೆಲ್ಲ ರೈತರೆಲ್ಲ ಪ್ರತಿಭಟನೆ ಕೂತ್ಕೊಂಡ್ರೆ ಸರ್ಕಾರದ ವಿರುದ್ಧ. ಅಂದರೆ ಇಲ್ಲೆಲ್ಲ ಒಂದು ಕಡೆ ನಾವು ತಪ್ಪಿಲ್ಲದಿವೋ ಅಥವಾ ಕರೆಕ್ಟಾಗಿ ನಾವು ರೈತರಿಗೆ ಹೇಳ್ತಾ ಇರೋ ಇಂಟಿಗ್ರೇಷನ್ ಕಾನ್ಸೆಪ್ಟು, ಕಾಂಟ್ರಾಕ್ಟ್ ಫಾರ್ಮಿಂಗು ಪೌಲ್ಟ್ರಿ ಒಳಗೆ ತುಂಬ ಸಕ್ಸಸ್ಫುಲ್ ಆಗಿದೆ. ಇವತ್ತಿನ ದಿವಸ ಇಷ್ಟೊಂದು ಪ್ರೊಡಕ್ಷನ್ ಆಗಲಿಕ್ಕೆ ಮೇಯ್ನ್ ಕಾರಣನೇ ಕಾಂಟ್ರಾಕ್ಟ್ ಫಾರ್ಮಿಂಗ್, ಇಂಟಿಗ್ರೇಷನ್. ಇಲ್ಲೇ ನಾವು ರೈತರ ಜೊತೆ ಕಂಪ್ನಿಗಳು ಒಡಂಬಡಿಕೆ ಮಾಡ್ಕೊಂತಾರೆ. 1 ವರ್ಷ ನೀವು ನಮಗೆ ಶೆಡ್ ಕೊಡಬೇಕು, ನಾವು ನಿಮಗೆ 5 ಬ್ಯಾಚ್ ಕೊಡ್ತೀವಿ, ಇಷ್ಟು ಪ್ರಾಫಿಟ್. ಯಾವತ್ತೂ ಲಾಸ್ ಆಗಲ್ಲ ಇಲ್ಲಿ ಫಾರ್ಮರ್. 10,000, 5,000, 10,000 ಕೋಳಿ ಸಾಕಲಿ, ನೀವು ಅದೇ 5,000 ಕೋಳಿ ಸಾಕ್ಬಿಟ್ಟು ಮಾರ್ಕೆಟ್ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 500 ಕೋಳಿ ಮಾರ್ಕೆಟ್ ಮಾಡ್ಬೋದು ಅಷ್ಟೇ ಒಂದು ದಿವಸಕ್ಕೆ. ನೀವು ದಿವಸ ಇಟ್ಟಂಗೆ ಕೋಳಿ ಫೀಡ್ ತಿನ್ನೋದು ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ಆಮೇಲೆ ಬ್ರಾಯ್ಲರ್ ಕೋಳಿ ಹೆಂಗಿದ್ರೆ 35-40 ದಿವಸ ಆದ ತಕ್ಷಣ ಒಂದು ತೂಕ ಬಂತು ಅಂದರೆ ಫೀಡ್ ತಿನ್ನೋದು ಜಾಸ್ತಿ ಆಗುತ್ತೆ, ತೂಕ ಗೈನ್ ಆಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ ಅವಾಗ. ಸೊ ನಿಮಗೆ ಆಮೇಲೆ ಕೋಳಿಗಳು 40 ದಿವಸ ಆದಾಗ ತುಂಬ ದಪ್ಪ ಆಯಿತು ಅಂತ ಕಳಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾರೆ. ಇಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ 10,000 ಕೋಳಿ ಇದ್ದರೂ ಕೂಡ ಒಂದೇ ದಿವಸ ನೈಟ್ ಇಲ್ಲಿಂದ ತಗೊಳ್ತಾರೆ. ಎಲ್ಲೆಲ್ಲಿ ಪ್ರೊಡಕ್ಷನ್ ಸೆಂಟರ್ಸಿಂದ ಕನ್ಸ್ಯೂಮರ್ ಸೆಂಟರ್ಸ್ಗೆ ಎಲ್ಲ ಕಡೆಗೂ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಡಿಸ್ಟ್ರಿಕ್ಟ್ ಅವರೇ ಕಂಪ್ನಿಯವರೇ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಸೇಲ್ ಮಾಡ್ತಾರೆ. ಇಲ್ಲಿ ರೈತರಿಗೂ ಕೂಡ ಆದಾಯ. ಸೊ ಇದು ಕೂಡ ಅಗ್ರಿಕಲ್ಚರ್ ಪಾಲಿಸಿ ಒಳಗೆ ಅದಿತ್ತು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ದೊಡ್ಡ ಕಂಪ್ನಿಗಳು ಇದಾವೆ. ಫಾರ್ ಎಕ್ಸಾಂಪಲ್ ಒಬ್ಬ ಫಾರ್ಮರಿಗೆ ಮೈಸ್ ಬೆಳೆಯೋಕ್ಕೆ ಹೇಳೋದು, ಇನ್ನೊಬ್ಬರಿಗೆ ಸೋಯಾಬೀನ್ ಬೆಳೆಯೋಕ್ಕೆ ಹೇಳೋದು, ಎಲ್ಲ ಇನ್ಪುಟ್ಸ್ ಕೊಟ್ಬಿಟ್ಟು ಅವರೇ ಬೈ ಬ್ಯಾಕ್ ಮಾಡ್ಕೊಂಡು ಮಾಡೋದು. ಅದು ಅರ್ಥ ಆಗಲಿಲ್ಲ. ಕೆಲವರು ಏನಾಯ್ತು ಅಂದರೆ ದೊಡ್ಡ ಫಾರ್ಮರ್ಸ್ಗಳು ಅದರಲ್ಲಿ ದೊಡ್ಡ ಲಾಭಿ ಇತ್ತು, ಈ ದೊಡ್ಡ ಗೋಡನ್ ಇರ್ತಕ್ಕಂಥ ಅದನ್ನು ಆ ಪಾಲಿಸಿನ ಕೊನೆಗೆ ಏನು ಮಾಡೋದು, ಸರ್ಕಾರಕ್ಕೆ ಯಾಕೆ ಬೇಡಪ್ಪ ತಲೆನೋವು ಅಂತೇಳಿ ಫಾರ್ಮರ್ ಪಾಲಿಸಿನ ವಾಪಸ್ ತಗೊಂಡು ಹೋಲಿಬಿಡೋದು, ಮುಗಿದೋಯ್ತು ಕಥೆ, ಅದು ಮಾತಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಾದ್ರು ಬಂದರೂ ಕೂಡ ಇದ್ರ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಇದೆ. ಸೊ ಪೌಲ್ಟ್ರಿ ಒಳಗೆ ಸಕ್ಸಸ್ಫುಲ್ ಆಗಿದೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಇಂಟಿಗ್ರೇಷನ್ ಫಾರ್ಮಿಂಗ್. ನೆಕ್ಸ್ಟ್ ಅದೇ ಥರ 2010 ಆನ್ವರ್ಡ್ಸ್ ಏನಾಯಿತು, ವ್ಯಾಲ್ಯೂ ಎಡಿಷನ್, ಪ್ರೊಸೆಸಿಂಗ್ ಫುಡ್ಸ್ ನೋಡಿದ್ದೀವಿ ನೀವು. ಈಗ ನಮ್ಮಲ್ಲಿ ಎಷ್ಟು ಜನ ನೀವು ಡ್ರೆಸ್ಸೆಡ್ ಚಿಕನ್ ತಗೊಂಡ್ಬರ್ತೀವಿ ಕೈ ಎತ್ತಿ ಎಲ್ಲ ರೆಡಿ ಟು ಈಟ್ ಚಿಕನ್. ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು 2 kg 3 kg ಚಿಕನ್ ಬೇಕು. ಶಿವಮೊಗ್ಗದಲ್ಲಿ ರೆಡಿ ಟು ಈಟ್ ಚಿಕನ್, ಡ್ರೆಸ್ಸೆಡ್ ಚಿಕನ್ ಇದೆ, ನೋಡಿದ್ದೀರ ಸ್ಟಾಲ್ ಯಾರಾದರೂ? ಎಷ್ಟು ಜನ ಶಿವಮೊಗ್ಗದಲ್ಲಿ ಇದೆ ಇದರಲ್ಲಿ? ಶಿವಮೊಗ್ಗ ಪ್ರಾಪರ್ನಲ್ಲಿ ಓಕೆ. ನೀವು ಹೋಗ್ತಾ ಇವತ್ತೆಲ್ಲ ಇಲ್ಲೇ ಇರ್ತಿರಲ್ಲ, ಇವತ್ತು ನೋಡ ನೀವು ಇಲ್ಲಿಂದ ಶಿವಮೊಗ್ಗ ನಾವು ಪೊಲೀಸ್ ಚೌಕಿಂದ ಸ್ವಲ್ಪ ಮುಂದೆ ಲಕ್ಷ್ಮೀ ಟಾಕೀಸ್ ಅಂತ ಅದಕ್ಕಿಂತ ಹಿಂದೆ ಲೈಫ್ ಲೈನ್ ಅಂತ ಒಂದು ಚಿಕನ್ ಡ್ರೆಸ್ಸಿಂಗ್ ಪ್ಲಾಂಟ್ ಇದೆ, ಅಲ್ಲಿ ಹೋಗಿ ಅದ್ರ ಒಳಗಡೆ ಹೋದರೆ ವೆಜ್ ತಿನ್ನೋನು ಕೂಡ ನೋಡಿ ನಾನ್ ವೆಜ್ ತಿನ್ಬೇಕು ಅಂತ ಇಷ್ಟಪಡ್ತಾರೆ. ಅಂದರೆ ಅಷ್ಟು ಕ್ಲೀನಾಗಿದೆ, ಎಲ್ಲ ರೆಡಿಯಾಗಿ ಡ್ರೆಸ್ ಆಗಿ ತಿಂತಾರೆ. ನೀವು ಹೋದ ತಕ್ಷಣ ನಿಮ್ಮ ಎದುರುಗಡೆ ಪೀಸ್ ಕಟ್ ಮಾಡಿಕೊಡೋದಷ್ಟೇ. ಇಲ್ಲೆಲ್ಲ ಇರ್ತಕ್ಕಂಥ ನಮ್ಮಲ್ಲಿ ಕೋಳಿಗಳು ಹೆಂಗೆ ಅಂದರೆ ನಾವು ಹೋದ್ಮೇಲೆ ಅವ್ನು ಕೋಳಿ ಆ ಕೇಜಿಂದ ತಗೊಂಬಂದು ನಮ್ಮ ಎದುರುಗಡೆ ಕಟ್ ಮಾಡಿ ಅದೆಲ್ಲ ಗಲೀಜೆಲ್ಲ ಅದ್ರಾಗೆ ಡ್ರಮ್ನಾಗ ಎತ್ತಿ ಕ್ಲೀನ್, ಈ ಥರದ್ದು ಇದಕ್ಕೆ ವೆಟ್ ಮಾರ್ಕೆಟ್ ಅಂತ ಹೇಳ್ತೀವಿ. ವೆಟ್ ಮಾರ್ಕೆಟೇ ಜಾಸ್ತಿ. ನಮ್ಮ ಎದುರುಗಡೆನೇ ಕಟ್ಟಾಗಿ ನೋಡ್ತಾ ಇರ್ಬೇಕು ನಾವೆಲ್ಲ, ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಕೊಡ್ಬೇಕು. ಈ ಥರದ್ದು 80% ಇದೆ, 80-85%. ಡ್ರೆಸ್ಸೆಡ್ ಚಿಕನ್ಗೆ ಇರ್ತಕ್ಕಂಥದ್ದು ಇತ್ತೀಚಿನ ದಿವಸದಲ್ಲಿ ಒಂದು 10-15% ಹೋಗಿದೆ. ಇನ್ನು ಕಮ್ಮಿಂಗ್ ಡೇ ಮುಂದಿನ ದಿನಗಳಲ್ಲಿ ಈ ಥರ ಡ್ರೆಸ್ಸಿಂಗ್ ಪ್ಲಾಂಟ್ಗಳು, ರೆಡಿ ಟು ಈಟ್ ಚಿಕನ್ ಇವು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಆದಾಯನೂ ಜಾಸ್ತಿ ಇದೆ, ಆಮೇಲೆ ಕನ್ಸ್ಯೂಮರ್ ಪಾಯಿಂಟ್ ಆಫ್ ಅದನ್ನು ಜನರು ಕೂಡ ಇಷ್ಟಪಡ್ತಾರೆ, ಆಯ್ತಾ? ಸೊ ಇದು ಇತ್ತೀಚಿನ ದಿವಸಗಳಲ್ಲಿ ವ್ಯಾಲ್ಯೂ ಎಡಿಷನ್, ಡ್ರೆಸ್ಸೆಡ್ ಚಿಕನ್ ಇದೆಲ್ಲ ಜಾಸ್ತಿ ಆಗ್ತದೆ. ಇಲ್ಲ ಪೌಲ್ಟ್ರಿ ಪಾಪ್ಯುಲೇಷನ್, ನಾವು ಯಾವುದೇ ಸರ್ಕಾರ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯಾವುದೇ ಪಾಲಿಸಿ ಮಾಡಬೇಕಾದ್ರೆ ಅಥವಾ ಏನೇ ಒಂದು ದುಡ್ಡು ಕೊಡಬೇಕಾದ್ರೆ ಮೇಯ್ನ್ ಹೋಗೋದು ಸೆನ್ಸಸ್. ಈಗ ಮನುಷ್ಯರಲ್ಲಿ ಎಷ್ಟು ವರ್ಷಕ್ಕೊಂದ್ಸರಿ ಸೆನ್ಸಸ್ ಮಾಡ್ತಾರೆ? 10 ವರ್ಷಕ್ಕೊಂದ್ಸರಿ. ಎಷ್ಟು ಪಾಪ್ಯುಲೇಷನ್ ಇದೆ, ಶಿವಮೊಗ್ಗ ಪಾಪ್ಯುಲೇಷನ್ಗೆ ಎಷ್ಟು ನೀರಿನ ಬಜೆಟ್ ಬೇಕು, ಎಷ್ಟು ಎಲೆಕ್ಟ್ರಿಸಿಟಿ ಬೇಕು, ಎಷ್ಟು ರೋಡ್ ಮಾಡಬೇಕು, ಪ್ರತಿಯೊಂದು ಕೂಡ ದುಡ್ಡು ಕೊಡೋದಾಗಲಿ ಅಲ್ಲಿಂದ ಟ್ಯಾಕ್ಸ್ ತಗೊಳ್ಳೋದಾಗಲಿ ಸೆನ್ಸಸ್ ಮೇಲೆ ಮಾಡೋದು. ಅದೇ ಥರ ಅನಿಮಲ್ ಹಸ್ಬೆಂಡ್ರಿ ಒಳಗೂ ಕೂಡ ಪ್ರತಿ 5 ವರ್ಷಕ್ಕೊಂದ್ಸರಿ ಸೆನ್ಸಸ್ ಆಗುತ್ತೆ. ಇದರ ಬರೀ ನಾನು ಪೌಲ್ಟ್ರಿ ಮಾತ್ರ ಹಾಕಿದ್ದೀನಿ. ನಾಳೆ ಒಂದು ಕ್ಲಾಸಲ್ಲಿ ನಿಮಗೆ ಫುಲ್ ಅನಿಮಲ್ ಹಸ್ಬೆಂಡ್ರಿ ಸ್ಟ್ಯಾಟಿಸ್ಟಿಕ್ಸ್ ಪೂರ್ತಿ ಕ್ಯಾಟ್ ಎಷ್ಟಿದೆ ಪಾಪ್ಯುಲೇಷನ್, ಬಫ್ಲೋ ಅದೊಂದು ಕೊಡ್ತೀನಿ ಚಾರ್ಟ್. ಯಾಕಂದರೆ ಅದು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅನಿಮಲ್ ಹಸ್ಬೆಂಡ್ರಿ ಸ್ಟ್ಯಾಟಿಸ್ಟಿಕ್ಸ್ ರೀಸೆಂಟ್ ಪ್ರತಿ 5 ವರ್ಷಕ್ಕೊಂದ್ಸರಿ. ಈಗ ಲಾಸ್ಟ್ ಆಗಿರ್ತಕ್ಕಂಥದ್ದು 20th ಲೈಫ್ ಸ್ಟಾಕ್ ಸೆನ್ಸಸ್ ಅಂದರೆ 20ನೇ ಲೈಫ್ ಸ್ಟಾಕ್ ಸೆನ್ಸಸ್ಸಲ್ಲಿ ನಮ್ಮ ಪೌಲ್ಟ್ರಿ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ನೋಡಿದ್ರೆ ಇದು
ಇದು ಹಳೆಯದು 2012 ಆಗಿತ್ತು. 19ನಲ್ಲಿ 20 ಅಂದರೆ 20ನೇ ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಸೆನ್ಸಸ್ ಆಗಿದೆ. ಅದು ರಿಪೋರ್ಟ್ ಎಲ್ಲ ಆಗಲ್ಲ ಅಷ್ಟೊತ್ತಿಗೆ 2020-21 ಆಯಿತು. 2 ವರ್ಷ ಬೇಕಾದಲ್ಲ ಕನ್ಸಲ್ಟೇಷನ್ ಮಾಡಲಿಕ್ಕೆ. 21 ಡಿಸೆಂಬರ್ಲಿ ನಮಗೆ ಇದು ಫುಲ್ಲು ಸಿಕ್ಕಿತ್ತು. ಸೊ ಈಗ ಯಾವುದೇ ಸರ್ಕಾರ ಇರಲಿ, ಬ್ಯಾಂಕ್ ಇರಲಿ, ಏನೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಸೆನ್ಸಸ್ ನೋಡ್ತಾರೆ. ಸೊ ಈಗ ಸೆನ್ಸಸ್ ನೋಡ್ತಾ ಹೋದ್ರೆ ನೀವು 2012 ಇದ್ದ ಸೆನ್ಸಸ್ಗೂ ಮತ್ತು 2019 ಅಂದರೆ 20ನೇ ಲೈಫ್ ಸ್ಟಾಕ್ ಸೆನ್ಸಸ್ಗೂ ಚೇಂಜಸ್. 2012 ಟೋಟಲ್ ಪಾಪ್ಯುಲೇಷನ್ ಆಯಿತಾ ಪೌಲ್ಟ್ರಿ ಎಷ್ಟಿದೆ? 730 ಮಿಲಿಯನ್. ಅದೇ ನೀವು 2019 20th ಲೈಫ್ ಸ್ಟಾಕ್ ಸೆನ್ಸಸ್ 850 ಮಿಲಿಯನ್ ಆಗಿದೆ ಟೋಟಲ್ ಪಾಪ್ಯುಲೇಷನ್. ಇದು ರೂರಲ್ ಬಂದರೆ ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಅಂತ ಹೇಳ್ತೀವಿ, ನಾಟಿ ಕೋಳಿ. 2012 2017 18 ಅನ್ಕೊಳ್ಳಿ. ಅದೇ ನೀವು 2019 20th ಲೈಫ್ ಸ್ಟಾಕ್ ಸೆನ್ಸಸ್ 317 ಬಿಲಿಯನ್ಸ್. ಓಕೆ. ಅದೇ ಥರ ಕಮರ್ಷಿಯಲ್ ಅಂದರೆ ಬ್ರಾಯ್ಲರ್ಸು, ಲೇಯರ್ಸ್ ಎಲ್ಲ ಹೋಗುತ್ತೆ. ಕಮರ್ಷಿಯಲ್ ಪೌಲ್ಟ್ರಿ 511 ಇದ್ದಿದ್ದು 534 ಆಗಿದೆ. ಸೊ ನೀವು ಇಲ್ಲಿ ನೋಡೋದ್ರಲ್ಲಿ 2012ಗೂ 19ಗೂ ಕಮರ್ಷಿಯಲ್ ಪೌಲ್ಟ್ರಿಗಿಂತಲೂ ಜಾಸ್ತಿ ಡೆವಲಪ್ಮೆಂಟ್ ಎಲ್ಲಾಗಿದೆ ಬ್ಯಾಕ್ಯಾರ್ಡ್ ಪೌಲ್ಟ್ರಿ, ಲೋಕಲ್ ಪೌಲ್ಟ್ರಿ. ಯಾಕೆಂದರೆ ಸರ್ಕಾರವೂ ಕೂಡ ಇದರಲ್ಲಿ ಏನೋ ಒಂದು ಆದಾಯ ಇದೆ, ರೈತರಿಗೂ ಆದಾಯ ಇದೆ, ಪ್ಲಸ್ ಅವರ ಒಂದಿಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು. ಈಗ ನೋಡ್ತಾ ಇದ್ದಾರೆ ಮಿಡ್ ಡೇ ಮೀಲ್ ಸ್ಕೀಮ್. ಮೊದಲೇನಾಗೋದು ಮಿಡ್ ಡೇ ಮೀಲ್ ಸ್ಕೀಮ್ ಯಾವಾಗ 2001 ಸ್ಟಾರ್ಟ್ ಆಗಿದೆ. ಭಾಳ ಜನ ಗೊತ್ತಿಲ್ಲ ಮಿಡ್ ಡೇ ಮೀಲ್ ಸ್ಕೀಮ್ ಬಗ್ಗೆ. ಅದಾದಮೇಲೆ ಸುಮಾರು ಜನ ಸ್ಕೂಲ್ಗಳಿಗೆ ಹೋಗಿ ಕಲ್ತು ಇವತ್ತು ಒಳ್ಳೊಳ್ಳೆ ಆಫೀಸರ್ಸ್ಗಳಾಗಿದ್ದಾರೆ. ಎಲ್ಲಿ ಹಳ್ಳಿಗಳಲ್ಲಿ, ರಿಮೋಟ್ ವಿಲೇಜ್ಗಳಲ್ಲಿ ರೈತರುಗಳು ಈ ಕೂಲಿ ಕಾರ್ಮಿಕರು ಏನು ಮಾಡೋದು, ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋರು ಕೆಲಸಕ್ಕೆ. ಹೋದ್ರೆ ಅವನಿಗೊಂದು ಊಟ ಸಿಗುತ್ತೆ ಅಂತ. ಮಿಡ್ ಡೇ ಮೀಲ್ ಸ್ಕೀಮ್ ಬಂದ ಮೇಲೆ ನಮ್ಮ ಮಗ ಮಧ್ಯಾಹ್ನ ಹೋದರೆ ಒಳ್ಳೆ ಒಂದು ಮಧ್ಯಾಹ್ನ ಊಟ ಮಾಡ್ತಾನೆ ಅಂತೇಳಿ ಸ್ಕೂಲಿಗೆ ಕಳ್ಸೋ ಸ್ಟಾರ್ಟ್ ಮಾಡೋರು. ಆದ್ರೆ 10 ದಿವಸ ಓದ್ತಾರೆಲ್ಲರೂ. ಇವತ್ತು 20 ವರ್ಷ ಆದಮೇಲೆ ಒಳ್ಳೊಳ್ಳೆ ಆಫೀಸರ್ಸ್ಗಳಾಗಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಇಲ್ಲಿ ರಿಮೋಟ್ ವಿಲೇಜ್ಗಳು ನಾವು ಕಂಡಿರ್ತಕ್ಕಂಥ ನಿಜ ಸತ್ಯ ಇದೆ ಆಯಿತಾ. ಯಾವುದು ಮಿಡ್ ಡೇ ಮೀಲ್ ಸ್ಕೀಮ್ ಬಂದ ಮೇಲೆ. ಅದೇ ಥರ ಮಿಡ್ ಡೇ ಮೀಲ್ ಸ್ಕೀಮಲ್ಲಿ ತಮಿಳ್ನಾಡಿಗೆ ಹೋದರೆ ನೀವು ಮೊಟ್ಟೆ ಕೊಡ್ತಾರೆ, ಪ್ರತಿ ದಿವಸ ಮೊಟ್ಟೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದಾಗ ಅದ್ರ ಬಗ್ಗೆ ಸಾಕಷ್ಟು ವಿರೋಧಗಳು ಬಂತು. ನಮಗೆ ನಾನ್ ವೆಜ್ ಮೊಟ್ಟೆ ತಿನ್ನಿಸ್ತಾರೆ, ಮಠಾಧಿಪತಿಗಳು ಅವರೆಲ್ಲ ಅದೆಲ್ಲ ಬೇಡ ಅಂತೇಳಿ. ಇವತ್ತು ಹೋಗ್ರಿ ಸ್ಕೂಲಿಗೆ ಮಕ್ಕಳಿಗೆ ಕೇಳ್ರಿ, ಬಾಳೆಹಣ್ಣು ಬೇಡ ನನಗೆ ಮೊಟ್ಟೆ ಕೊಡ್ರಿ ಅಂತ ಕೇಳ್ತಾರೆ. ಈಗ ಎಲ್ಲ ಸ್ಕೂಲ್ಗಳಲ್ಲೂ ಅಂದರೆ ಮೊಟ್ಟೆ ವೆಜಿಟೇರಿಯನ್ ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಆಮೇಲೆ ರೈತರಾಗಲಿ, ಹಳ್ಳಿಗಾಡಿನಲ್ಲಾಗಲಿ ಪ್ರತಿಯೊಬ್ಬರು ಕೂಡ ಮೊಟ್ಟೆ ಎತ್ತಿರೋದ್ರಿಂದ ಏನೂ ತಪ್ಪಿಲ್ಲ ಅಂದ್ಕೊಂಡು ಮಕ್ಕಳು ಅದನ್ನ ತಗೊಂಡ್ಮೇಲೆ ಅವರಲ್ಲಿ ಬುದ್ಧಿಶಕ್ತಿ ಇರ್ಬೋದು, ಬೆಳವಣಿಗೆ ಇರ್ಬೋದು, ಎಲ್ಲದನ್ನು ನೋಡ್ಬಿಟ್ಟು ಆಯ್ತು ತಿನ್ನಪ್ಪ ಮನೆಗೆ, ನಮ್ಮನೆ ತರಬೇಡ, ನೀ ಸ್ಕೂಲಾಗೆ ತಿನ್ನುವ ಅನ್ನೋ ಲೆವೆಲಿಗೆ ಸುಮಾರು ಸ್ಕೂಲಿಗೆ ಕರ್ನಾಟಕದಲ್ಲೂ ಕೂಡ ಮಿಡ್ ಡೇ ಮೀಲ್ ಸ್ಕೀಮಲ್ಲಿ ಮೊಟ್ಟೆ ಕೊಡ್ತಾರೆ. ಸೊ ಇದೇ ಥರ ನೋಡ್ತಾ ಹೋದರೆ 2012 ಇದಕ್ಕೂ ನೋಡಿದ್ರೆ ಇಲ್ಲಿ ಬಟ್ 14% ಡೆವಲಪ್ಮೆಂಟ್ ಆಗಿದೆ. ಯಾವಾಗ 12ಗೂ ಮತ್ತು 19ಗೂ. ಅದೇ ಥರ ಬ್ಯಾಕ್ಯಾರ್ಡ್ ಪೌಲ್ಟ್ರಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ 46% ಗ್ರೋತ್ ಜಾಸ್ತಿ ಆಗಿದೆ. ಇದು 2019 ಈಗ 23ಯಲ್ಲಿದ್ದೀವಿ. ಇದು ಆಲ್ರೆಡಿ 50% ಕ್ರಾಸ್ ಆಗುತ್ತೆ. ಅದು ನಾಟಿ ಕೋಳಿ ಪ್ರೊಡಕ್ಷನ್ ಇರ್ಬೋದು, ಡಿಮ್ಯಾಂಡ್ ಇರ್ಬೋದು. ಓಕೆನಾ. ಇನ್ನು ಮೊಟ್ಟೆಗೆ ಬಂದರೆ ಯಾಕೆ ಮೊಟ್ಟೆಗಳಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು? ಯಾಕೆ ಮೊಟ್ಟೆ? ಈಗ ಮೊಟ್ಟೆ ಮೊದಲಿತ್ತು ನಾನ್ ವೆಜ್, ಈಗ ಮೊಟ್ಟೆಗಳಲ್ಲಿ ವೆಜ್ ನಾನ್ ವೆಜ್ ಅಂತ ಅಂತಕ್ಕಂಥದ್ದು ಭಾಳ ದಿವಸದಿಂದ ಇದೆ. ಮೊಟ್ಟೆ ವೆಜ್ ನಾನ್ ವೆಜ್. ಈಗ ನೀವು ಮಾರ್ಕೆಟಲ್ಲಿ ನೋಡ್ತೀರ ವೈಟ್ ಎಗ್, ಅದರಲ್ಲಿ ಯಾವುದರಲ್ಲೂ ಕೂಡ ಜೀವ ಇಲ್ಲ. ಅರ್ಥ ಆಯ್ತಾ? ಅವೆಲ್ಲವೂ ಕೂಡ ವೆಜ್ ಅಂತಲೇ ಕನ್ಸಿಡರ್. ಯಾವಾಗ ಒಂದು ಹುಂಜ ಆಟೆ ಒಂದಕ್ಕೊಂದು ಒಂದಾಗಿ ಅದರಿಂದ ಬರ್ತಾವಲ್ಲ ಮೊಟ್ಟೆಗಳು, ಅದರಲ್ಲಿ ಮಾತ್ರ ಜೀವ ಇರ್ತವೆ. ಅದನ್ನು ನೀವು ವೆಜ್ ನಾನ್ ವೆಜ್ ಅಂತ ಬೇಕಾದ್ರೆ ಅನ್ಬೋದ್ಬೇಕಾರೆ ಅದರಲ್ಲಿ ಜೀವ ಇರೋಂಥದ್ದು. ನೀವು ಅದೇ ನೀವು ಲೇಯರ್ಸ್ ನಾಟಿ ಅದು ಈ ಮೊಟ್ಟೆ ಕೋಳಿಗಳು ನೋಡ್ತೀರಲ್ಲ, ಅದರಲ್ಲಿ ಯಾವುದರಲ್ಲೂ ಕೂಡ ಜೀವ ಇರಲ್ಲ. ಅದಕ್ಕೆ ಗಾಂಧೀಜಿನೇ ಹೇಳ್ತಾರೆ ಒಂದು ಕಡೆ, ಯಾರು ಹಾಲನ್ನು ಕುಡಿತಾರೋ ಅದನ್ನು ವೆಜ್ ಅಂದ್ಕೊಂಡು ಅಂಥವ್ರು ಕಣ್ಣು ಮುಚ್ಕೊಂಡು ಮೊಟ್ಟೆನೂ ಕೂಡ ವೆಜ್ ಅಂತ ಸೇವಿಸ್ಬೋದು. ಯಾಕೆ? ಮೊಟ್ಟೆ ಇದೆಯಲ್ಲ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. ಈಗ ಬೆಳಗ್ಗೆ ಏನು ತಿಂಡಿ ತಿಂದಿರಿ ಎಲ್ಲರ ಮನೆಗೆ? ಏನು ತಿಂದು ಬಂದಿರಿ ತಿಂಡಿ ಎಲ್ಲ ಬೆಳಗ್ಗೆ? ಬೆಳಗ್ಗೆ ತಿಂಡಿ ಏನು ತಿಂದೆ? ಪಲಾವ್, ಇಡ್ಲಿ, ದೋಸೆ, ಚಿತ್ರಾನ್ನ. ಈಗ ಬರೀ 4 ದಿನದ ಕೇಳಿದ್ರೆ ಎಲ್ಲ ಬರೀ ಕಾರ್ಬೋಹೈಡ್ರೇಟ್. ಮಧ್ಯಾಹ್ನ ಏನು ಊಟ ಮಾಡಿದ್ರಿ? ಅಕ್ಕಿ ರೊಟ್ಟಿ, ಆಮೇಲೆ ರೈಸ್, ಕಾರ್ಬೋಹೈಡ್ರೇಟ್. ರಾತ್ರಿ ಆಯ್ತು ಏನೋ ಒಂದು ಸ್ವೀಟ್, ರೈಸ್ ಊಟ ಮಾಡ್ತೀರಾ. ಎಲ್ಲಿದೆ ಪ್ರೋಟೀನ್? ಎಲ್ಲಿದೆ ನಿಮಗೆ? ಒಂದು ದಿವಸಕ್ಕೆ ಎಷ್ಟು ಬೇಕು ಪ್ರೋಟೀನ್ ಮನುಷ್ಯನಿಗೆ? ಪ್ರೋಟೀನ್ ಇಲ್ಲ ಅಂದರೆ ನಾವೆಲ್ಲರೂ ಕೂಡ ಮಾಲ್ ನ್ಯೂಟ್ರಿಷನ್ ಅಂದರೆ ಅಂಡರ್ ನ್ಯೂಟ್ರಿಷನಲ್ಲಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಂಡರ್ ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್.
ವಿತ್ ರೆಸ್ಪೆಕ್ಟ್ ಟು ಪ್ರೋಟೀನ್, ಪ್ರತಿಯೊಬ್ಬನಿಗೂ 6 ಇಂದ 8 ಗ್ರಾಮ್ಸ್ ಪ್ರೋಟೀನ್ ಪ್ರತಿನಿತ್ಯ ಬೇಕು. ಆಯ್ತಾ? ಮೊಟ್ಟೆ ಒಂದು ಮೊಟ್ಟೆ ಸೇವಿಸೋದ್ರಿಂದ ನಿಮಗೆ ಎಷ್ಟು ಸಿಗುತ್ತೆ? 6 ಗ್ರಾಮ್ ಪ್ರೋಟೀನ್. ಕಾರ್ಬೋಹೈಡ್ರೇಟ್ ಎಷ್ಟಿದೆ? ಬರೀ 0.4%. ಫ್ಯಾಟ್ 4%. ಕ್ಯಾಲರೀಸ್ 78 ಕ್ಯಾಲರೀಸ್. ನೀವು 100 ಗ್ರಾಮ್ ರೈಸ್ ಈಗ ಒಂದು 100 ಗ್ರಾಮ್ ರೈಸ್ ಕೊಡ್ತೀನಿ, ಒಂದು 100 ಗ್ರಾಮ್ ಮೊಟ್ಟೆ, ಒಂದು 100 ಗ್ರಾಮ್ ಚಪಾತಿ, ಒಂದು 100 ಗ್ರಾಮ್ ಐಸ್ ಕ್ರೀಮ್. ಯಾವುದನ್ನು ತಿಂದಾಗ ನಿಮಗೆ ಬಾಡಿ ಹೀಟ್ ಆಗುತ್ತೆ? ಮೊಟ್ಟೆ. ಇದು ಒಂದು ಮಿಸ್ಕನ್ಸೆಪ್ಷನ್. ನಾನು ಹೇಳ್ತಾ 100 ಗ್ರಾಮ್ ಮೊಟ್ಟೆ ಒಳಗೆ ಬರೀ ಎಷ್ಟಿದೆ? ಇಲ್ಲಿ 78 ಕ್ಯಾಲರೀಸ್. ನಾವು ಯಾವುದೇ ಒಂದು ಊಟ ಮಾಡಿದಾಗ ಅದನ್ನ ಅರಗಿಸ್ಕೊಳ್ಳಿಕ್ಕೆ, ಜೀರ್ಣ ಮಾಡ್ಕೊಳ್ಳಿಕ್ಕೆ ನಮ್ಮ ಬಾಡಿ ಶಕ್ತಿನ ಉಪಯೋಗಿಸುತ್ತೆ. ಅದು ಕ್ಯಾಲರೀಸ್ ಪ್ರೊಡಕ್ಷನ್ ಆಗ್ತಕ್ಕಂಥ ಹೀಟ್. ಕೇವಲ 100 ಗ್ರಾಮ್ ಮೊಟ್ಟೆ ನಾವು ಜೀರ್ಣ ಮಾಡ್ಕೊಳ್ಳಿಕ್ಕೆ ಪ್ರೊಡಕ್ಷನ್ ಆಗ 78 ಕ್ಯಾಲರೀಸ್. ಆಯ್ತಾ? 100 ಗ್ರಾಮ್ ರೈಸಿಗೆ 160 ಕಿಲೋ ಕ್ಯಾಲರೀಸ್. 100 ಗ್ರಾಮ್ ಚಪಾತಿ 200+. ಐಸ್ ಕ್ರೀಮ್ 300 ಚಿಲ್ಲರೆ. ನೀವು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಅಷ್ಟೇ ತಣ್ಣಗಿರುತ್ತೆ ಅಷ್ಟೇ. ಅದು ತಿಂದಾದ್ಮೇಲೆ ಮೈ ಬಿಸಿ ಆಗುತ್ತೆ. ಊಟಿ ಕೊಡೋಕೆ ಹನಿಮೂನ್ಗೆ ಹೋಗ್ತಿರಲ್ಲ, ಐಸ್ ಕ್ರೀಮ್ ತಿಂತ ನೋಡಿಲ್ಲ? ಅಲ್ಲಿ ಚಳಿ ಒಳಗೆ ಐಸ್ ಕ್ರೀಮ್ ತಿಂದ ತಕ್ಷಣ ನಿಮ್ಮ ಬಾಡಿಯಲ್ಲಿ ಕೋಲ್ಡ್ ಆಗಲ್ಲ. ತಿನ್ಬೇಕಾದ್ರೆ ಅಷ್ಟೇ ಕೋಲ್ಡ್ ಆಗೋದು. ತಿಂದೊಂದು 5 ನಿಮಿಷಕ್ಕೆ ಫುಲ್ ಬಾಡಿ ವಾರ್ಮ್ ಆಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಏನಿದೆ ಐಸ್ ಕ್ರೀಮಲ್ಲಿರೋ ಬರೀ ಫ್ಯಾಟ್. ಈಗ ನೀವು ಚಿಕನ್, ಮಟನ್, ಪೋರ್ಕ್ ಅನ್ಕಡೆ, ಮಟನ್ ತಿಂದಾಗ ನಿಮಗೆ ಡೈಜೆಷನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಚಿಕನ್ ತಿಂದಾಗ ಕಷ್ಟ ಆಗುತ್ತೆ. ಮಟನಲ್ಲಿ ಫ್ಯಾಟ್ ಜಾಸ್ತಿ ಇದೆ. ಅದೇ ಫಿಶ್ ಕೊಡ್ತೀನಿ, ನೀವು ಒಂದು ಅರ್ಧ kg ಫಿಶ್ ತಿಂದ್ರೆ ಏನು ಊಟನೇ ಮಾಡಿಲ್ಲ ಅನ್ಸುತ್ತೆ, ನಮ್ಗೆ ಆರಾಮಾಗಿರ್ತೀವಿ. ಚಿಕನ್ ತಿಂದಾಗ ಸ್ವಲ್ಪ ಹೆವಿ ಆಗಿದೆ ಅನಿಸುತ್ತೆ. ಮಟನ್ ಅರ್ಧ kg 1/4 kg ತಿಂದ್ರಿ ಒಳ್ಳೆ ನಿದ್ದೆ ಮಾಡ್ಬೇಕು ಅನ್ಸುತ್ತೆ ಅವತ್ತೆಲ್ಲ. ಏನಕ್ಕೆ ಅಂದರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಮ್ಮ ಬಾಡಿ ಅಷ್ಟು ಹೀಟ್ನ ಪ್ರೊಡಕ್ಷನ್ ಮಾಡುತ್ತೆ. ಇದು ತಪ್ಪು ಕಲ್ಪನೆ. ಸೊ ಮೊಟ್ಟೆ ತಿನ್ನೋದ್ರಿಂದ ಬಾಡಿ ಹೀಟ್ ಆಗಲ್ಲ. ಫಸ್ಟು ಅದನ್ನು ತೆಗೆದಾಕಬೇಕು ತಲೆಯಿಂದ. ಆಮೇಲೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗೋ ತನಕ ಆರಾಮಾಗಿ ಮೊಟ್ಟೆ ತಿನ್ಬೋದು. ಮೊಟ್ಟೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ನಾವು ಯಾವುದೇ ಒಂದು ವಸ್ತುನ